ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಅವರೆಕಾಳು ಉಪ್ಪಿಟ್ಟು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ, ಬನ್ನಿ ನೋಡೋಣ. ಮೊದಲಿಗೆ ಒಲೆ ಉರಿ ಹಚ್ಕೊಂಡು ಒಂದು ಬಾಣಲಿ ಇಟ್ಕೊಳ್ಳಿ. ಅದಕ್ಕೆ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳಿ. ಎಣ್ಣೆ, ಸಾಸಿವೆ, ಜೀರಿಗೆ, ಉದ್ದಿನಬೇಳೆ, ಕಡಲೆಬೇಳೆ ಹಾಕ್ಕೊಂಡು ಚಟ್ಪಟ ಅಂದಮೇಲೆ ಈರುಳ್ಳಿ, ಹಸಿಮೆಣಸಿನ್ಕಾಯಿ ಮತ್ತು ಕರಿಬೇವನ್ನ ಹಾಕ್ಕೊಂಡು ಬಾಡಿಸ್ಕೊಳ್ಳಿ. ಬಾಡಿಸ್ಕೊಂಡಾದಮೇಲೆ ತರಕಾರಿ ಹಾಕ್ಕೊಳ್ಳಿ, ಯಾವುದಾದ್ರೂ ಸರಿ. ನಾನು ಕ್ಯಾರೆಟು, ಬೀನ್ಸ್ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಳಿ ಒಂದು ನಿಮಿಷ. ಫ್ಲೇಮು ಮೀಡಿಯಮಲ್ಲಿರಲಿ. ಅದಕ್ಕೆ ಇವಾಗ ರಾತ್ರಿ ಎಲ್ಲ ನೆನೆಸಿಟ್ಟು ಇದಕ್ಕೆ ಬೇಳೆ ಅವರೆಕಾಳು ಮಾಡಿರೋದನ್ನ ಹಾಕ್ಕೊಳ್ಳಿ, 1 ಕಪ್ಪಷ್ಟು ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಳಿ. ಇದಕ್ಕೆ ತರಕಾರಿ ಬೇಯೋದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಮತ್ತೆ ಬಾಡಿಸ್ಕೊಳ್ಳಿ. ತಟ್ಟೆ ಮುಚ್ಚಿಟ್ಟು 1-2 ನಿಮಿಷ ಕುದಿಯೋಕ್ಕೆ ಬಿಡಿ. ತರಕಾರಿ ಎಲ್ಲ ಮೆತ್ತಗಾದ್ಮೇಲೆ ತೆಗೆದು ತಿರ್ಗಾ ಅದಕ್ಕೆ ಆಲೂಗಡ್ಡೆ ಹಾಕ್ಕೊಳ್ಳಿ, ಕಟ್ ಮಾಡಿ ತೊಳೆದಿರೋದು. ಹಾಗೆ 1 ಟೊಮೊಟೊ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಳ್ಳಿ. ಇವಾಗ ಅರಿಶಿನ ಹಾಕ್ಕೊಳ್ಳಿ. ಅರಿಶಿನ ಹಾಕ್ಕೊಂಡು ಸರಿಯಾಗಿ ಕಲಿಸ್ಕೊಳ್ಳಿ ಕಲರ್ಗೆ. ನಾನು 1 ಕಪ್ ರವೆಗೆ 3 ಕಪ್ ನೀರನ್ನ ಅಳತೆಯಾಗಿ ತೊಗೊಂಡಿದ್ದೀನಿ. ನೀವೇ ಹೇಗೆ ಮಾಡ್ತೀರೋ, ಎಷ್ಟು ರವೆ ತೊಗೊತೀರೋ ಅದ್ರ ಪ್ರಮಾಣವಾಗಿ ನೀರು ಹಾಕ್ಕೊಳ್ಳಿ. ನಾನಿಲ್ಲಿ 1:3 ಅಂತ 3 ಕಪ್ ನೀರು ಹಾಕ್ತಾಯಿದ್ದೀನಿ ಇವಾಗ. ರವೆನ ಮುಂಚೆನೇ ಹುರಿದಿಟ್ಕೊಳ್ಳಿ. ಈಗ ರೋಸ್ಟೆಡ್ ರವೆ ಕೂಡ ಸಿಗ್ತಾಯಿದೆ, ಅದನ್ನು ಬಳಸ್ಕೋಬೋದು. ಮೂರು ಕಪ್ ನೀರು ಹಾಕಾದ್ಮೇಲೆ ಚೆನ್ನಾಗಿ ಕುದಿಯೋಕ್ಕೆ ಬಿಟ್ಬಿಡಿ. ಸ್ವಲ್ಪ ಉಪ್ಪು ಸೇರಿಸಿ. ಹಾಗೆ ಇವಾಗ ರುಚಿಗೆ ತಕ್ಕಷ್ಟು ಎಷ್ಟು ಬೇಕಾಗುತ್ತೋ ನೋಡ್ಕೊಳ್ಳಿ. ಆವಾಗ ನಾವು ತರಕಾರಿ ಬಾಡಿಸ್ಕೊಳ್ಳೋಕೆ ಮಾತ್ರ ಹಾಕ್ಕೊಂಡಿದ್ವಿ, ಈಗ ರುಚಿಗೆ ಹಾಕ್ಕೊಳ್ಳಿ. ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ಬಿಟ್ಟು ಇವಾಗಲೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹೆಚ್ಚಿಟ್ಟಿದ್ದನ್ನ ಹಾಕ್ಕೊಳ್ಳಿ. ಹಾಕ್ಬಿಟ್ಟು ತಟ್ಟೆ ಮುಚ್ಚಿ ಸ್ವಲ್ಪ ಚೆನ್ನಾಗಿ ಮಳ್ಳೋ ಥರ ಆಗಬೇಕು, ಅಲ್ಲಿವರೆಗೂ ಕುದಿಸ್ಕೊಳ್ಳಿ. ಕುದ್ದಾದ್ಮೇಲೆ ಈಗ ನೀವು ತುರಿದಿರೋ ಅಂಥ ಕೊಬ್ಬರಿ, ಹಸಿ ಕೊಬ್ಬರಿ ಹಾಕ್ಕೊಳ್ಳಿ. ಹಾಕ್ಕೊಂಡು ಒಂದು ಸತಿ ತಿರುವಿ ಈಗ ಹುರಿದಿಟ್ಕೊಂಡಿದ್ವಲ್ಲ ರವೆನ, ಅದನ್ನು ಸೇರಿಸ್ಕೊಳ್ಳಿ. ಸೇರಿಸ್ಕೊಂಡು ನಿಧಾನವಾಗಿ ಚೆನ್ನಾಗಿ ತಿರುಗಿಸ್ಕೊಳ್ಳಿ. ಚೆನ್ನಾಗಿ ಕಲಸಿ, ಎಲ್ಲೂ ಗಂಟು ಸಿಗಬಾರ್ದು ನಿಮಗೆ, ನೋಡ್ಕೊಳ್ಳಿ ಚೆನ್ನಾಗಿ. ಒಂಚೂರು ಗಂಟು ಬರದೇ ಇರೋ ಥರ ಚೆನ್ನಾಗಿ ಕಲಿಸ್ಕೊಳ್ಳಿ. ಕಲಿಸ್ಕೊಂಡು
ಒಂದೆರಡು ನಿಮಿಷ ಉಂಗೊಯ್ಯೋದಕ್ಕೆ ಬಿಡಿ. ಉಂಗೊಯ್ದಾದಮೇಲೆ ತಟ್ಟೆ ತೆಗೆದು ಒಂದು ಸ್ವಲ್ಪ ತುಪ್ಪ ಹಾಕ್ಕೊಳ್ಳಿ, ನಿಮ್ಗೆ ಎಷ್ಟು ಬೇಕೋ ಅಷ್ಟು. ನಾನು ಸುಮ್ಮನೆ ಸ್ವಲ್ಪ ಹಾಕಿದ್ದೀನಿ. ಹಾಕ್ಬಿಟ್ಟು ಸುಮ್ಮನೆ ಹಾಗೆ ಕಲಕ್ಬಿಟ್ಟು ಸುಮ್ಮನೆ ಒಂದು 20 ಸೆಕೆಂಡ್ 30 ಸೆಕೆಂಡ್ ತಟ್ಟೆ ಮುಚ್ಚಿಡಿ. ರವೆ ಎಲ್ಲ ಹರಳ್ಕೊಳ್ಳುತ್ತೆ. ಅದಾದಮೇಲೆ ಸರ್ವ್ ಮಾಡ್ಬೋದು. ತಟ್ಟೆಗೆ ಹಾಕಿ ಬಿಸಿ ಬಿಸಿ ತಿಂದರೆ ಆಹಾ, ಚಳಿಗೆ ಸೂಪರಾಗಿರೋ ಉಪ್ಪಿಟ್ಟು ರೆಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಎಲ್ಲರೂ ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.